ಯುವಕರು ಉದ್ಯೋಗಕ್ಕಾಗಿ ಸ್ಟ್ರೈಕ್ ಮಾಡಿದ್ರು. ನಾನು ಕರ್ನಾಟಕದ ಯುವಕರನ್ನ ವಿನಂತಿಸ್ತೇನೆ, ನೋಡಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ, ನಿಮ್ಮ ಭವಿಷ್ಯ ನಮಗೆ ಬಹಳ ಮುಖ್ಯ. ಆ ಕಾರಣಕ್ಕೆ ಮೊನ್ನೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಈಗ ಆದಷ್ಟು ಬೇಗ, ಯಾಕೆಂದ್ರೆ ಕಾನೂನಲ್ಲಿ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕರಿತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಡೆದಿರೋ ಪ್ರೆಸ್ ಮೀಟ್ ಅಲ್ಲಿ, ನಿಮ್ ಜೊತೆ ನಾವಿದ್ದೀವಿ. ದಯವಿಟ್ಟು ಹೋರಾಟ ಮಾಡೋದು ತಪ್ಪು ಅಂತ ನಾವು ಖಂಡಿತವಾಗೂ ಹೇಳಲ್ಲ. ನೀವು ಮಾಡಿ, ಶಾಂತಿಯುತ ಹೋರಾಟ ಮಾಡಿ. ಯಾವುದೇ ರೀತಿ ಅಂದ್ರೆ ಅಗ್ರೆಷನ್ಗೆ ಒಳಪಟ್ಟು FIR ದಾಖಲು ಮಾಡೋ ಹಂತಕ್ಕೆ ದಯವಿಟ್ಟು ಹೋಗೋದು ಬೇಡ. ಯಾಕೆಂದ್ರೆ ನಿಮಗೂ ಗೊತ್ತಿದೆ, ಸರ್ಕಾರಿ ಕೆಲಸ ಆ ಮೂಮೆಂಟ್ ಅಲ್ಲಿ ಒಂದು FIR ಆಯ್ತು ಅನ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ಅದೆಲ್ಲ ನಿಮಗೆ ತೊಂದರೆ ಆಗಬಾರ್ದು. ನೀವು ಶಾಂತಿಯುತ ಪ್ರತಿಭಟನೆ ಮಾಡಿ, ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ ಜೊತೆ ಇದೆ. ನಾನು ಯುವಕರಿಗೆ ಹೇಳೋದು ಇಷ್ಟೇ, ಈಗ ಯಾವುದೋ ಇನ್ನೇನು ಕೆಲಸ ಆಗೋ ಟೈಮಲ್ಲಿ ಸುಮ್ಮನೆ ಒಂದು FIR ಹಾಕ್ಸ್ಕೊಂಡು ಕೋರ್ಟ್ ಸುತ್ತೋದು ಬೇಡ. ನಿಮ್ಮ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರನೂ ಇದೆ, ನಾವೇನಿಲ್ಲ ಅಂತಿಲ್ಲ. ನಿಮ್ಮ ಅಂದ್ರೆ ಅದು ಶಾಂತಿಯುತವಾಗಿರ್ಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಯಾಕೆಂದ್ರೆ ಸಾವಿರಾರು ಜನ ಹುಡುಗರು ಒಂದು ಕೇಸ್ ದಾಖಲಾದಾಗ ಅವ್ರ ಸಮಸ್ಯೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಮನವಿ. ಮತ್ತೆ ನಿಮ್ ಜೊತೆ ನಾವಿದ್ದೀವಿ. ಮತ್ತೆ ನೋಡಿ, ಇದನ್ನ ನಿನ್ನೆ ಬಿಜೆಪಿಯವರು ರಾಜಕೀಯ ಮಾಡಕ್ ಹೋದ್ರು. ಅವ್ರು ಅಧಿಕಾರದಲ್ಲಿದ್ರು 3-4 ವರ್ಷ, ಇದು ಅವ್ರ ಗಮನಕ್ಕೆ ಬರಲೇ ಇಲ್ಲ. ಇವತ್ತು ಬೆಲ್ಲದ್ ಸರ್ ಹೋಗ್ತಾರೆ, ಬೆಲ್ಲದ್ ಸರ್ ನಿಮ್ ಸರ್ಕಾರ ಇತ್ತಲ್ಲ, ಯಾಕೆ ಕಾಲ್ ಫಾರ್ ಮಾಡಲಿಲ್ಲ? ಯಡಿಯೂರಪ್ಪ ಸಾಹೇಬ್ರು, ಬೊಮ್ಮಾಯಿ ಸಾಹೇಬ್ರು ಇದ್ರು, ಯಾಕೆ ಕಾಲ್ ಫಾರ್ ಮಾಡಲಿಲ್ಲ? ಅಶೋಕಣ್ಣ, ನಿಮ್ ಸರ್ಕಾರ ನೀವು ಯಾವಾಗ್ಲೂ 10 ವರ್ಷದಿಂದ ಒಬೇರನ್ ಕಾಲದಲ್ಲಿ ಮಾಡಿರೋದ್ರ ಬಗ್ಗೆ ಮಾತಾಡ್ತೀರಿ ವಿನಃ, ನೀವು 3-4 ವರ್ಷ ಇದ್ರಲ್ಲ, ಯಾಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ? ಯಾಕೆ ನೀವು ಏಜ್ ರಿಲ್ಯಾಕ್ಸೇಷನ್ ಮಾಡಲಿಲ್ಲ? ಯಾಕೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ? ಈಗ ಮಕ್ಳು ಹೇಳ್ತಿರೋದೇನು, ವಿದ್ಯಾರ್ಥಿಗಳು 5 ವರ್ಷದಿಂದ ಓದ್ತಿದೀವಿ ಅಂತ. ನಾವು ಬಂದು ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ನೀವು 2.5 ವರ್ಷ ಏನ್ ಮಾಡ್ತಿದ್ರಿ ಅಶೋಕಣ್ಣ? ನೀವೇನ್ ಮಾಡ್ತಿದ್ರಿ? ಬೆಲ್ಲದ್ ಸರ್ ನೆನ್ನೆ ಹೋರಾಟಕ್ಕೆ ಹೋದ್ರಲ್ಲ, ನೀವೇನ್ ಮಾಡ್ತಿದ್ರಿ? ಸೊ ದಯವಿಟ್ಟು ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದರಲ್ಲಿ ಪಾಲಿಟಿಕ್ಸ್ ತರಬೇಡ್ರಪ್ಪ. ನಮ್ಮ ಸರ್ಕಾರ ಆಗ್ಲಿ ಇನ್ನೊಂದು ಸರ್ಕಾರ ಆಗ್ಲಿ ಸುಮ್ಮನೆ ವಿರೋಧ ಪಕ್ಷದವ್ರು ಸುಮ್ಮನೆ ನಿಮ್ಮನ್ನ ಎತ್ಕಟ್ಟೋ ಕೆಲಸ ಮಾಡ್ತಾರೆ. ನಾಳೆ ನಿಮ್ಗೇನಾದ್ರೂ FIR ಆಗಿ ನಾಳೆ ಸಮಸ್ಯೆ ಆದ್ರೆ ಅಶೋಕಣ್ಣನೂ ಬರಲ್ಲ, ಬೆಲ್ಲದವರು ಬರಲ್ಲ. ಅಲ್ಲೆಲ್ಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಬನ್ನಿ ಅಂತ ಕರೆದಷ್ಟು ಈಸಿ ಅಲ್ಲ. ಬೆಲ್ಲದ್ ಸರ್ ಇಲ್ಲಿ ಬೇಡ ಹೋರಾಟ ಅಲ್ಲಿ ಮಾಡೋಣ ಅಂತ ಕರೆದ್ರಲ್ಲ, ನಾಳೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಅವ್ರು ಯಾರು ಬರಲ್ಲ ರೀ. ಸುಮ್ಮನೆ ನಿಮ್ಮನ್ನು ಉದ್ವೇಗಗೊಳಪಟ್ಟು ಹೇಳ್ತಿದ್ದಾರೆ ಅಂತ ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ರಾಜ್ಯದ ಯುವ ಜನತೆಗೆ 1 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ನಾವು ತುಂಬಿಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಕೂಡ ನಿಮ್ಮ ಪ್ರಣಾಳಿಕೆಗಳು ಕೂಡ ಇತ್ತು. ಆ ವಿಚಾರವಾಗಿ ಅದಕ್ಕೆಲ್ಲ ಅದನ್ನ ಫುಲ್ಫಿಲ್ ಮಾಡಿಲ್ಲ ಅಂತ ಯುವ ವರ್ಗದಲ್ಲಿ ಅದು ಆಗಿರ್ಬೋದು ಅಂತ ಪ್ರಶ್ನೆ. ನಾನು ಹೇಳೋದಿಷ್ಟೇ ಸರ್, ನಾವ್ ಈಗಲೂ ನೋಡಿ ಆಲ್ರೆಡಿ FD ಅಪ್ರೂವಲ್ ಕಳಿಸಿದೀವಿ. ನಾವು ಹೊಸ ನೇಮಕಾತಿ ಮಾಡಲ್ಲ ಅಂತಲ್ಲ, FD ಅಪ್ರೂವ್ ಕೊಟ್ಟ ಮೇಲೆ ಕೊಟ್ಟರು ಅದು ಒಂದು ಸ್ಟೇಜಸ್ ಇರುತ್ತೆ ಸರ್. ಅಬ್ರಪ್ಟ್ ಆಗಿ ಇದೊಂದು ಗೌರ್ಮೆಂಟ್ ಕೆಲಸ ಸರ್, ಅಬ್ರಪ್ಟ್ ಆಗಿ ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ಈಗ ಅವರು ಈಗ ಡೆಡ್ ಲೈನ್ ಕೊಟ್ಟಿದ ತಕ್ಷಣ ಮಾಡ್ಬಿಡಿ ಅಂದ್ರೆ ಕಷ್ಟ, ಬಟ್ ಮಾಡ್ತಾರೆ. ನಾನು ಹೇಳ್ತಿದ್ದೀನಲ್ಲ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ, ನಿಮ್ ಪರವಾಗಿ ನಾವಿದ್ದೀವಿ, ನಮ್ಮ ಸರ್ಕಾರ ನಿಮ್ ಜೊತೆ ಇದೆ. ಆದಷ್ಟು ಇದನ್ನ ಸ್ಪೀಡ್ ಅಪ್ ಮಾಡಿಸ್ತೀವಿ. ಈಗ ನಾನು ಮನವಿ ಸಲ್ಲಿಸ್ತೀನಿ, ಸ್ಪೀಡ್ ಅಪ್ ಮಾಡಿಸ್ತೀವಿ ಸರ್. ಸರ್ಕಾರಿ ಇಲಾಖೆಗೆಲ್ಲ 2 ಲಕ್ಷ ಒಂದು ಹುದ್ದೆಗಳು ಖಾಲಿ ಇವೆ. ಆಮೇಲೆ ವಾಸತಿ ಸರ್ಕಾರಿ ಇಲಾಖೆಯಲ್ಲಿ ಹಾಗೂ ಈ 1 ಲಕ್ಷ ಕೂಡ ಫುಲ್ಫಿಲ್ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಯೋಜನೆ ಇರಬಹುದು. ಮೊನ್ನೆ ವಾಸತಿ CM ಕೂಡ ಅದನ್ನ ನಾವು ಈ ತರ ಹುದ್ದೆ ಖಾಲಿ ಇರೋದು ಅವರೇ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ಖಂಡಿತವಾಗೂ ಇದು ನೀವು ಹೇಳಿದೀರಾ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಇದನ್ನ ಮತ್ತಷ್ಟು ಸ್ಪೀಡ್ ಅಪ್ ಮಾಡ್ತೀವಿ. ಇಲ್ಲ, ನಾನು ನೋಡಿ ಧಾರವಾಡ, ಹುಬ್ಳಿ ಆ ಯುವಕರ ಪರ ನಮ್ಮ ಸರ್ಕಾರ ಇದೆ. ನಾನು ಯುವಕರಿಗೆ ಆವತ್ತು ನಾನು ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿದ್ದೆ. ಸರ್ಕಾರದಲ್ಲಿ ಮನವಿ ಸಲ್ಲಿಸಿ ಪತ್ರ ಬರೆದವರಲ್ಲಿ ನಾನು ಒಬ್ಬ. ಅವ್ರಿಗೆ ಅದಾಗಿದೆ. ಇದು ನೇಮಕಾತಿ ಆದಷ್ಟು ಬೇಗ ಮಾಡಿಸ್ತೀವಿ ಸರ್. ನಾನು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ನಿಮಗೆ ಭರವಸೆ ಕೊಡ್ತೀವಿ, ಆದಷ್ಟು ಬೇಗ ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.